ವೆಲ್ಕಮ್ ಬ್ಯಾಕ್ ಗೈಸ್, ಯು ಆರ್ ವಾಚಿಂಗ್ ಯೂನಿಕೋಟ ಎಜುಕೇಷನ್. ಈ ವಿಡಿಯೋದಲ್ಲಿ ನಾವು ಪೋಸ್ಟ್ ಸೀಟ್ ಅಲಾಟ್ಮೆಂಟ್ ಪ್ರೊಸೀಜರ್ ಚಾಯ್ಸಸ್ ಬಿಫೋರ್ ಎ ಕ್ಯಾಂಡಿಡೇಟ್, ಇವಾಗ ಸೆಕೆಂಡ್ ರೌಂಡ್ ರಿಸಲ್ಟ್ ಬಂದ ಮೇಲೆ ಅಥವಾ ಇವಾಗ ಬಂದಿದೆ ಅಂತ ಅಂದ್ಕೊಳ್ಳಿ, ಬಂದ ಮೇಲೆ ನೆಕ್ಸ್ಟ್ ಚಾಯ್ಸಸ್ ಏನೇನಿರುತ್ತೆ, ಸೊ ಆ ಚಾಯ್ಸಸ್ನ ಹೇಗೆ ನೀವು ಹಾಕಬೇಕಾಗುತ್ತೆ, ಎಂಟ್ರಿ ಮಾಡಬೇಕಾಗುತ್ತೆ ಅಂತ ಹೇಳಿ ವಿಡಿಯೋದಲ್ಲಿ ಒಂದು ಇನ್ಸ್ಟ್ರಕ್ಷನ್ಸ್ ಥರ ಇರುತ್ತೆ. ಅಂದರೆ ಟಾಪ್ ಇನ್ಸ್ಟ್ರಕ್ಷನ್ ಸಮ್ಮರಿ ರೀತಿ, ಮತ್ತು ಚಾಯ್ಸಸ್ಸು ಸಪ್ರೇಟಾಗಿ ಚಾಯ್ಸ್ 1 ಅಂದರೆ ಏನು, ಚಾಯ್ಸ್ 2 ಅಂದರೆ ಏನು, ಚಾಯ್ಸ್ 3 ಅಂದರೆ ಏನು ಅಂತೇಳಿ ನಾವು ಸಪ್ರೇಟ್ ವೀಡಿಯೋ ಮಾಡಿ ತಿಳಿಸ್ಕೊಡ್ತೀವಿ. ಅದು ಬಂದಿದ್ದರೆ ನಮ್ಮ ಚಾನಲ್ನ ಇನ್ನೊಬ್ರು ಬ್ರೌಸ್ ಮಾಡಿದ್ರೆ ಸಿಗುತ್ತೆ. ಬಟ್ ಬಂದಿಲ್ಲ ಅಂದರೂ ಕೂಡ ವೆಯ್ಟ್ ಮಾಡ್ಬೋದು, ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಚಾನಲ್ನ, ನಾವು ಅದು ಬಂದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಜಸ್ಟ್ ಇದೊಂದೇ ಪೇಜ್ ಇರುತ್ತೆ, ನೀವು ನೋಡ್ತಿರ್ಬೋದು, ಎಕ್ಸ್ಟ್ರಾ ಏನೂ ಇರಲ್ಲ. So first of all, before exercising any appropriate choice for the seat allotted in the second round, candidates are hereby informed to read the definitions of each choice carefully, understand the same and select the appropriate choice. So ನೀವು ಚಾಯ್ಸ್ ಎಂಟ್ರಿ ಮಾಡೋಕ್ಕೂ ಮುನ್ನ ಚಾಯ್ಸ್ 1 ಅಂದ್ರೇನು, ಚಾಯ್ಸ್ 2 ಅಂದ್ರೇನು, ಚಾಯ್ಸ್ 3 ಅಂದ್ರೇನು ಅಂತ ಸಪ್ರೇಟಾಗಿ ಪ್ರತಿಯೊಂದು ಚಾಯ್ಸಸ್ಗೂ ಸಪ್ರೇಟ್ ಡೆಫಿನೇಷನ್ಗಳಿರುತ್ತೆ, ಯಾವ್ಯಾವ ಇಂಪ್ಲಿಕೇಶನ್ಸ್ ಇರುತ್ತೆ ಅದೆಲ್ಲನೂ ತಿಳ್ಕೊಂಡು ನೀವು ಚಾಯ್ಸ್ ಎಂಟ್ರಿ ಮಾಡಬೇಕಾಗುತ್ತೆ. ಚಾಯ್ಸ್ ಎಂಟ್ರಿ ಮಾಡೋಕ್ಕೂ ಮುಂಚೆನೇ ಆ ವಿಡಿಯೋನ ನೋಡಿ. ಆ ವಿಡಿಯೋ ಬಂದಿಲ್ಲ ಅಂದರೆ ಸ್ವಲ್ಪ ಕಾಯಿರಿ, ಏನಿಲ್ಲ, ನೆಕ್ಸ್ಟು ಚಾಯ್ಸ್ ಎಂಟ್ರಿಗಿನ ಟೈಮ್ ಇದೆ. ಸೊ ಅದನ್ನು ಫಸ್ಟ್ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಮೇಯ್ನ್ ಅದು ಚಾಯ್ಸ್ 1 ಮತ್ತು 2 ಅಂತ ನೀವು ಹಾಕ್ಬಿಟ್ರೆ ಇನ್ನು ಮತ್ತೆ ಚೇಂಜ್ ಮಾಡೋಕ್ಕಾಗಲ್ಲ ಅಂತ ಎಲ್ಲ ಇಂಪ್ಲಿಕೇಶನ್ಸ್ ಇರುತ್ತೆ, ಅದೆಲ್ಲ ನಾನು ತಿಳಿಸ್ಕೊಡ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಸೊ ಸೆಕೆಂಡ್ ಬಂದು, ಪ್ಲೀಸ್ ನೋಟ್ ದ್ಯಾಟ್ ದೇರ್ ವಿಲ್ ನಾಟ್ ಬಿ ಎನಿ ಚಾಯ್ಸಸ್ ಇನ್ ದ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ irrespective of the seat allotted in the second extended round. Candidates have to compulsorily join the allotted colleges because the seats will be allotted based on rank or merit and the priority of options entered by the candidates. ಸೊ ಇದು ಸೆಕೆಂಡ್ ರೌಂಡ್ ಆದಮೇಲೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಏನಿದೆ, ಅದರ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ಗೆ ನೀವೇನಾದರೂ ಹೋದರೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಲ್ಲಿ ನಿಮಗೆ ಯಾವ ಸೀಟ್ ಸಿಗುತ್ತೋ ಅದನ್ನು ನೀವು ತೊಗೊಳ್ಳೇಬೇಕಾಗುತ್ತೆ. ಇರ್ರೆಸ್ಪೆಕ್ಟಿವ್ ಆಫ್ ದ ಸೀಟ್ ಅಲಾಟೆಡ್ ಇನ್ ದ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್, ಕ್ಯಾಂಡಿಡೇಟ್ಸ್ ಹ್ಯಾವ್ ಟು ಕಂಪಲ್ಸರಿಲಿ ಜಾಯಿನ್ ದ ಅಲಾಟೆಡ್ ಕಾಲೇಜಸ್. ಅಲ್ಲಿ ಯಾವುದೇ ಸೀಟ್ ಸಿಕ್ಕಿದ್ರು ನೀವು ಕಂಪಲ್ಸರಿ ಅಲಾಟೆಡ್ ಕಾಲೇಜ್ನ ನೀವು ಜಾಯಿನ್ ಆಗಲೇಬೇಕಾಗುತ್ತೆ ಅಂತ ಹೇಳಿ ಸೆಕೆಂಡ್ ಒಂದು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಥರ್ಡ್ ಪಾಯಿಂಟ್ ಬಂದು, ಎ ಕ್ಯಾಂಡಿಡೇಟ್ ಮೇ ಹ್ಯಾವ್ ಆಪ್ಷನ್ ಟು ಸೆಲೆಕ್ಟ್ ಮೆಡಿಕಲ್ ಆರ್ ಇಂಜಿನಿಯರಿಂಗ್ ಸೀಟ್ ಇನ್ ಅದರ್ ಬೋರ್ಡ್ಸ್ ಲೈಕ್ AICTE, ಏಮ್ಸ್, COMEDK ಆ್ಯಂಡ್ KEA ಎಕ್ಸೆಟ್ರಾ. ಇನ್ ಸಚ್ ಕೇಸ್ ಅಂದರೆ ನೀವು ಬೇರೆ ಈಗ AICTE, ಏಮ್ಸ್ ಅಂದರೆ COMEDK ಅಂತ ಎಲ್ಲ ಕೌನ್ಸಿಲಿಂಗ್ ಏನು ಮಾಡ್ತಿದ್ದಾರೆ, ಅಲ್ಲೂ ಸಹ ನೀವು ಮೆಡಿಕಲ್ ಅಥವಾ ಇಂಜಿನಿಯರಿಂಗ್ ಸೀಟ್ನ ಚೂಸ್ ಮಾಡೋಂಥ ಚಾನ್ಸ್ ಇರುತ್ತೆ. ಇನ್ ಸಚ್ ಕೇಸ್ ಕ್ಯಾಂಡಿಡೇಟ್ ವಿಶಸ್ ಟು ಕನ್ಫರ್ಮ್ ದ ಸೀಟ್ ಸೆಲೆಕ್ಟೆಡ್ ಫ್ರಮ್ ಅದರ್ ಬೋರ್ಡ್ಸ್, then such candidate who has also been allotted a seat through KEA has to surrender the seat allotted by KEA before commencement of second extended round of seat allotment. ಈಗ ನಿಮಗೆ COMEDKಯಲ್ಲೂ ಒಂದು ಸೀಟ್ ಸಿಕ್ಕಿದೆ, KEA ಮುಖಾಂತರನೂ ಒಂದು ಸೀಟ್ ಸಿಕ್ಕಿದೆ ಅಂದರೆ ನೀವು COMEDK ಮುಖಾಂತರ ನೀವು ಸೀಟ್ಗೆ ಹೋಗ್ತಿದ್ದೀರಾ, ಆ ಸೀಟ್ ತಗೋತಿದ್ದೀರಾ ಅನ್ನೋದಾದರೆ ನೀವು KEA ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಅನೌನ್ಸ್ಮೆಂಟ್ ಮಾಡೋಕ್ಕೂ ಮುಂಚೆ, ಅಂದರೆ ಕಮೆನ್ಸ್ಮೆಂಟ್ ಆಗೋಕ್ಕೂ ಮುಂಚೆ ನೀವು ನಿಮ್ಮ KEAಯಿಂದ ಸಿಕ್ಕಿರೋ ಅಲಾಟೆಡ್ ಸೀಟ್ನ ನೀವು ಸರೆಂಡರ್ ಮಾಡಬೇಕಾಗುತ್ತೆ. ಸರೆಂಡರ್ ಮಾಡಲಿಲ್ಲ ಅಂದರೆ ಫೀಸ್ ಫಾರ್ಫಿಟ್ ಆಗುವಂಥ ಚಾನ್ಸಸ್ ಇರುತ್ತೆ. ಫೇಲಿಂಗ್ ವಿಚ್ ಇಟ್ ಮೇ ಅಮೌಂಟ್ ಟು ಬ್ಲಾಕಿಂಗ್ ಆಫ್ ಸೀಟ್ ಆ್ಯಂಡ್ ಗವರ್ಮೆಂಟ್ ಮೇ ಇನಿಷಿಯೇಟ್ ಬೋತ್ ಸಿವಿಲ್ ಆ್ಯಂಡ್ ಕ್ರಿಮಿನಲ್ ಆ್ಯಕ್ಷನ್ ಅಗೇನ್ಸ್ಟ್ ಸಚ್ ಕ್ಯಾಂಡಿಡೇಟ್ಸ್. Are you preparing for KCT 2021? Do you know that the Unacademy Plus subscription comes with benefits such as premium content at affordable price, structured live courses with dedicated live doubt clearing sessions, quizzes at regular intervals, batches for complete preparation and test series with daily practice problems and full length mock tests, and single subscription will give you unlimited access. All the educators, 20 plus top educators here have 10 plus years of experience. Use my code Chandan S Gowda, here I am showing, just to get 12 months plan at just rupees 12,375 and 6 months plan at just rupees 10,125. Here if you notice the per month rate, it's just 1,000 per month. It is too much affordable and it will be really helpful to kickstart your KCET preparation now. And next we are going to see the slides from PCMB, PCM and PCB. There are 3 comprehensive batches, and here the topic details will be given. If you go through the links in the description, all the links are in the description. You just check that out, and the batch schedule will also be given in that website. Here the live session is also running, and 1 month trial plan also can be taken at just rupees 2,250 if you use my code Chandan S Gowda. And I have shown you the comprehensive batch for Karnataka CT 2021. The same is there for PCM. Here you are seeing the PCM course, also 1 month trial plan at
2,250 rupees only, and also the schedule will be given. Please go through the links in the description, you will find everything about it. And if we move on to the PCB, there is also a PCB comprehensive batch for Karnataka CET from Unacademy, and there are 20 plus top educators with 10 plus years of experience. The batch schedule is also released on the website. The link is given in the description. Again, I am mentioning 1 month trial plan at just rupees 2,250. And if you don't wish to pay for it, if you want free live classes, that is also available on Unacademy as well as Unacademy YouTube channel. You just log on to Unacademy YouTube channel and you will find many videos which will be helpful for your KCET 2021 journey. ಸೊ ನೀವೇನಾದರೂ ಮಾಡಲಿಲ್ಲ ಅಂದರೆ ಫೀಸ್ ರೀಪೇ ಅನ್ನೋದಕ್ಕಿಂತ ಫೀಸ್ ರೀಫಂಡ್ ಮಾಡೋದಕ್ಕಿಂತ ಹೆಚ್ಚಾಗಿ ನಿಮ್ಮ ಮೇಲೆ ಆ್ಯಕ್ಷನ್ ತಗೊಳ್ಳೋವಂಥ ಚಾನ್ಸಸ್ ಇರುತ್ತೆ. ಸೊ ಅದು ಇಂಪಾರ್ಟೆಂಟು, ನೀವು ಸೀಟ್ನ ರಿವರ್ಟ್ ಮಾಡಬೇಕು. ಇಲ್ಲ ಅಂದರೆ ಆ ಸೀಟು ಪ್ರೈವೇಟ್ ಕೋಟಾದಡಿಲಿ ಹೋಗ್ಬಿಡುತ್ತೆ ಕಾಲೇಜಸ್ಗೆ, ಗೌರ್ಮೆಂಟ್ ಕೋಟಾಗೆ ಬರಲ್ಲ. ಸೊ ಅದೆಲ್ಲ ಎಷ್ಟೊಂದು ಮೇಜರ್ ಸಿವಿಯರ್ ಕಾಸಸ್ ಇರುತ್ತೆ ಅವರ ಕಡೆಯಿಂದ. ಅಂದರೆ ಅವ್ರೇನು ಮಾಡ್ತಿದ್ದಾರೆ ಅಫಿಷಿಯಲಿ ಅವ್ರಿಗೆ ಏನೇನೋ ಪ್ರಾಬ್ಲಮ್ಸ್ ಇರುತ್ತೆ. ಸೊ ಅದಕ್ಕೋಸ್ಕರ ನಿಮ್ಮ ಮೇಲೆ ದೇ ಮೇ ಇನಿಷಿಯೇಟ್ ಬೋತ್ ಸಿವಿಲ್ ಆ್ಯಂಡ್ ಕ್ರಿಮಿನಲ್ ಆ್ಯಕ್ಷನ್ ಅಗೇನ್ಸ್ಟ್ ಸಚ್ ಕ್ಯಾಂಡಿಡೇಟ್ಸ್. ಸೊ ಹುಷಾರಾಗಿರಿ. ನೀವೇನಾದರೂ ಬೇರೆ ಕಡೆ ಸೀಟ್ ತೊಗೋತಿದ್ರೆ ಈ KEA ಸೀಟ್ನ ನೀವು ಸರೆಂಡರ್ ಮಾಡಬೇಕಾಗುತ್ತೆ KEA ಹೆಲ್ಪ್ಲೈನ್ಸಲ್ಲಿ. So fourth one ಬಂದು, if a candidate decides to surrender the seat, he or she has to surrender the seat only to KEA in writing. ಸೊ ನೀವು ಯಾವುದೇ ಕಾಲೇಜ್ಗೆ ನಾನು ಸರೆಂಡರ್ ಮಾಡ್ತಿದ್ದೀನಿ ಅಂತ ಬರ್ಕೊಡೋ ಹೋಗಿಲ್ಲ. ನೀವು KEA ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಗೆ ನಿಮ್ಮ ರೈಟಿಂಗ್ ಮುಖಾಂತರ ನೀವು ಸರೆಂಡರ್ ಮಾಡ್ತಿದ್ದೀರಾ ಸೀಟ್ನ ಅಂತ KEAಗೆ ನೀವು ಸರೆಂಡರ್ ಮಾಡಬೇಕು. ಯಾವುದೇ ಕಾಲೇಜ್ಗೆ ಹೋಗಿ ಆ ರೀತಿ ಏನು ಫಾರ್ಮ್ ಮಾಡ್ಕೊಳ್ಳೋಂಗಿಲ್ಲ. Merely not reporting to the selected or allotted college will not be presumed by the candidate that he or she have surrendered the seat to KEA. ಸೊ ನಿಮಗೆ ಸೀಟ್ ಸಿಕ್ಕಿದೆ, ಅಡ್ಮಿಷನ್ ಆರ್ಡರ್ ಎಲ್ಲ ಸಿಕ್ಕಿದೆ, ಬಟ್ ನೀವು ರಿಪೋರ್ಟ್ ಆಗಿಲ್ಲ ಕಾಲೇಜ್ಗೆ ಅಂದರೆ ಅದು ನೀವು ಸರೆಂಡರ್ ಮಾಡಿದ್ದೀರಾ ಅಂತ ಅರ್ಥ ಅಲ್ಲ, ನೀವು ರಿಪೋರ್ಟ್ ಆಗಿಲ್ಲ ಅಂತ ಅರ್ಥ. ಅದನ್ನು ಮೆನ್ಷನ್ ಮಾಡಲಿ ಅಂದರೆ KEAಗೆ ಇದು ಪ್ರೈವೇಟ್ ಕೋಟಾದಲ್ಲಿ ಬಂದು ಅವ್ರು ಪ್ರೈವೇಟ್ ಸೀಟ್ಸ್ ಕೊಟ್ಕೋತಾರೆ. ನೀವು ಮತ್ತು ಗೌರ್ಮೆಂಟ್ ಸಿಗಬೇಕಾಗಿರೋ ಒಂದು ಸೀಟು ವೇಸ್ಟ್ ಆಗುತ್ತೆ, ಮೆರಿಟೋರಿಯಸ್ ಸ್ಟೂಡೆಂಟ್ಸ್ಗೆ ಸಿಗಬೇಕಾಗಿರೋವಂಥ ಒಂದು ಸೀಟು. ಸೊ ಹಿ ಆರ್ ಶಿ ಹ್ಯಾಸ್ ಟು ಸರೆಂಡರ್ ಸೀಟ್ ಓನ್ಲಿ ಇನ್ KEA. ಮತ್ತು ನೀವು ರಿಪೋರ್ಟ್ ಆಗಿಲ್ಲ ಅಂದರೂ ಸಹ KEAಗೆ ರೈಟಿಂಗಲ್ಲಿ ಸರೆಂಡರ್ ಮಾಡಿದ್ದೀನಿ ಸೀಟ್ ಅಂದರೆ ಬರ್ಕೊಡ್ಬೇಕಾಗುತ್ತೆ. ಇದು ಟಾಪ್ 4 ನಿಮಗೆ ಹೇಳಿದ್ದೀನಿ ಇನ್ಸ್ಟ್ರಕ್ಷನ್ಸು. ಮತ್ತು ಚಾಯ್ಸಸ್ ಬಗ್ಗೆ ಸಪ್ರೇಟ್ ವೀಡಿಯೋಸ್ ಬರುತ್ತೆ. ಇಲ್ಲಿ ಚಾಯ್ಸಸ್ ಅಂತ ಇದೆ ನೋಡಿ, ಅದ್ರ ಬಗ್ಗೆ ಸಪ್ರೇಟ್ ವೀಡಿಯೋಸ್ ಬರುತ್ತೆ. ಸೊ ಇನ್ನೊಂದು ಇಲ್ಲಿ ಇಂಪಾರ್ಟೆಂಟ್ ಥಿಂಗ್ ಹೇಳಬೇಕಾಗಿತ್ತು ಈ ವಿಡಿಯೋದಲ್ಲಿ, ಇದು ಸಮ್ಮರಿ ಬೇಸ್ಡ್ ಒಂದು ಮೇಲ್ಗಡೆ ಸರ್ಫೇಸ್ ಇನ್ಸ್ಟ್ರಕ್ಷನ್ಸ್ ಇರೋದ್ರಿಂದ. So note, for seat allotted candidates, if a candidate fails to exercise any of the above 4 choices within stipulated date and time, when the seat allotted to such candidate stands cancelled automatically without any further notice in this regard, and who will not be allowed to participate in further rounds. ಸೊ ನಿಮಗೆ ಸೀಟ್ ಅಲಾಟ್ ಆಗಿದೆ, ಬಟ್ ನೀವು ಚಾಯ್ಸ್ ಎಂಟ್ರಿ ಟೈಮು 4 ಚಾಯ್ಸ್ ಎಂಟ್ರಿಗೆ ಒಂದು ಇಷ್ಟು ಟೈಮ್ ಅಂತ ಕೊಟ್ಟಿರ್ತಾರೆ. ಶೆಡ್ಯೂಲ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ, ಶೆಡ್ಯೂಲ್ ವೀಡಿಯೋ ಕೂಡ ನಮ್ಮ ಚಾನಲಲ್ಲಿದೆ. ಸೊ ಆ ಟೈಮ್ ಅಷ್ಟರಲ್ಲಿ ನೀವು ಚಾಯ್ಸ್ನ ಹಾಕಲಿಲ್ಲ ಅಂದರೆ ನಿಮ್ಮ ಸೀಟ್ ಆಟೋಮೆಟಿಕಾಗಿ ಕ್ಯಾನ್ಸಲ್ ಆಗುತ್ತೆ. ಮತ್ತು ನಿಮಗೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಲ್ಲೂ ಸಹ ಚಾನ್ಸ್ ಇರಲ್ಲ. ಫಾರ್ ಸೀಟ್ ಅಲಾಟೆಡ್ ಕ್ಯಾಂಡಿಡೇಟ್ಸ್ ನಿಮಗೆ ಅಲಾಟ್ ಆಗಿದ್ರೆ. ಫಾರ್ ಸೀಟ್ ನಾಟ್ ಅಲಾಟೆಡ್, ನಿಮಗೆ ಸೀಟೇ ಅಲಾಟ್ ಆಗಿಲ್ಲ ಅಂದರೆ ಕ್ಯಾಂಡಿಡೇಟ್ಸ್ ನೀಡ್ ನಾಟ್ ಎಕ್ಸೈಸ್ ಎನಿ ಚಾಯ್ಸ್ ಎಂಟ್ರಿ. ನಿಮಗೆ ಚಾಯ್ಸ್ ಎಂಟ್ರಿ ಮಾಡುವಂಥ ಅವಶ್ಯಕತೆ ಇರಲ್ಲ. ಬಟ್ ಇಂಪ್ಲಿಕೇಶನ್ ಏನಪ್ಪ ಅಂದರೆ ಎಲಿಜಿಬಲ್ ಟು ಪಾರ್ಟಿಸಿಪೇಟ್ ಇನ್ ದ ಸಬ್ಸಿಕ್ವೆಂಟ್ ರೌಂಡ್. ನೀವು ಆಟೋಮೆಟಿಕಲಾಗಿ ಎಲಿಜಿಬಲ್ ಆಗಿರ್ತೀರಾ, ನೀವು ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ಗೆ ಪಾರ್ಟಿಸಿಪೇಟ್ ಮಾಡೋಕ್ಕೆ. ಇಟ್ ಈಸ್ ದ ಎಂಡೇವರ್ ಆಫ್ ಗವರ್ಮೆಂಟ್ ದಟ್ ನೋ ಸೀಟ್ ಶುಡ್ ಮಿಸ್ಯೂಟಿಲೈಸ್ಡ್ ಆಸ್ ಆಲ್ ಸೀಟ್ಸ್ ಅಂಡರ್ ಗವರ್ಮೆಂಟ್ ಕೋಟಾ ಆರ್ ಸಬ್ಸಿಡೈಸ್ಡ್ ಫಾರ್ ದ ಮೆರಿಟೋರಿಯಸ್ ಸ್ಟೂಡೆಂಟ್ಸ್. ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿ, ನೀವು ಗೌರ್ಮೆಂಟ್ ಸೀಟ್ ಇರೋದು ಮೆರಿಟೋರಿಯಸ್ ಸ್ಟೂಡೆಂಟ್ಸ್ಗೆ, ಅದು ಪ್ರೈವೇಟ್ ಕೂಡ ಆಗೋಕ್ಕೆ ನೀವು ಚಾನ್ಸ್ ಕೊಡಬೇಡಿ, ನಿಮಗೆ ಆ್ಯಕ್ಷನ್ ತೊಗೊಳ್ಳೋವಂಥ ಚಾನ್ಸಸ್ ಇದೆ. ಸೊ ನಾಟ್ ಅಲಾಟೆಡ್ಗೆ ಮತ್ತು ಟೋಟಲಾಗಿ ಒಂದು 4 ಸರ್ಫೇಸ್ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ. ವಿಡಿಯೋ ಇನ್ಫಾರ್ಮೇಟಿವ್ ಆಗಿತ್ತು ಅನಿಸುತ್ತೆ. ಚಾಯ್ಸಸ್ ವಿಡಿಯೋ ಕೂಡ ಬರುತ್ತೆ, ಬಂದಿದ್ದರೆ ನೀವು ಬ್ರೌಸ್ ಮಾಡ್ಬೋದು, ಬಂದಿಲ್ಲ ಅಂದರೂ ಸಹ ವೆಯ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಚಾನಲ್ನ ಅಪ್ಡೇಟ್ ಬರುತ್ತೆ ನಿಮಗೆ. ಸೊ ಇನ್ಫಾರ್ಮೇಟಿವ್ ಆಗಿತ್ತು ಅನಿಸುತ್ತೆ ವಿಡಿಯೋ. ಇನ್ಫಾರ್ಮೇಟಿವ್ ಆಗಿತ್ತು ಅನಿಸಿದ್ರೆ ಲೈಕ್ ಮಾಡಿ ವಿಡಿಯೋನ, ಮತ್ತು ಶೇರ್ ಮಾಡಿ ಫ್ರೆಂಡ್ಸ್ ಜೊತೆ, ಅವ್ರಿಗೂ ಕೂಡ ಇನ್ಫಾರ್ಮೇಷನ್ ತಲುಪಲಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸೋಣ ಗೈಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಟೇಕ್ ಕೇರ್ ಅಂಟಿಲ್ ದ ನೆಕ್ಸ್ಟ್ ವಿಡಿಯೋ. ಬಾಯ್ ಬಾಯ್.